ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಹೆಚ್ಚಿನ ಫೋರ್ಸನ್ನು ತೆಗೆದುಕೊಂಡಿದ್ದೀವಿ. 6 KSRP ಸಹಿತ ಇದ್ದಾವೆ ಮತ್ತು ಹೆಚ್ಚಿನ ಒಂದು ಮತ್ತೆ ಯಾವುದೋ ಅಹಿತಕರ ಘಟನೆ ನಡೆಯಬಾರ್ದು ಅಂತೇಳಿ ಈಗಾಗಲೇ ನಾವು ನಿಷೇಧಾಜ್ಞೆಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಸೊ ಅದು ನಾಳೆ ಬೆಳಗ್ಗೆವರೆಗೆ ಇರ್ತದೆ. ಸೊ ಪರಿಸ್ಥಿತಿ ಅವಲೋಕಿಸಿ ಮತ್ತೆ ಏನಾದರೂ ಅವಶ್ಯಕತೆ ಕಂಡು ಬಂದಲ್ಲಿ ಹೆಚ್ಚಿನ ಕ್ರಮವನ್ನು ಇಲ್ಲ. ಇಲ್ಲಿ ಒಂದು ಊಟ ಇಟ್ಕೊಂಡಿದ್ರು, ಆ ಒಂದು ಊಟಕ್ಕೆ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕೋದು ಇಲ್ಲ. ಒಂದು 3-4 ಜನ ಬಂದಿದ್ರು ಅಂತ ಹೇಳ್ತಾ ಇದ್ದಾರೆ ಹೊರಗಿನವರು. ಉಳಿದವರೆಲ್ಲ ಇಲ್ಲಿ ಯುವಕರಿದ್ದಾರೆ, ಎಲ್ಲ ಅಕ್ಕಪಕ್ಕದ ಯುವಕರು. ಆ ಒಂದು ಸಂದರ್ಭದಲ್ಲಿ ಪಕ್ಕ ಒಂದು ಗ್ಯಾರೇಜ್ ಇದೆ, ಆ ಕಡೆಯಿಂದ ಫಸ್ಟ್ ಕಾಲ್ ಬಂತು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ರೀತಿಯಿಂದ ತನಿಖೆ ನಡೀತದೆ. ವಿಡಿಯೋವನ್ನು ಗಮನಿಸಿದ್ದೀವಿ. ವಿಡಿಯೋ ಮತ್ತು CCTV ಫುಟೇಜಸ್ ಆಧಾರದ ಮೇಲೇ ನಾವು ಆರೋಪಿತರನ್ನು ಈಗಾಗಲೇ ಗುರುತಿಸಿದ್ದೀವಿ ಮತ್ತು 21 ಜನ ಅದರಲ್ಲಿ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಉಳಿದ ಆರೋಪಿತರ ಬಗ್ಗೆ ನಾವು ಕೇಸ್ ಆಗಿದೆ. ಇಲ್ಲ, ಅದನ್ನು ಇನ್ನೂ ನಾವು ವೆರಿಫೈ ಮಾಡಬೇಕು. ಏನೋ ಪ್ರೊಸೆಷನ್ ನಡೀತಾ ಇತ್ತು, ಮಸೀದಿ ದಾಟೋ ತನಕ ಏನೂ ಆಗಿಲ್ಲ. ದಾಟಿದ ಮೇಲೆ ಏಕಾಏಕಿ ಕಲ್ಲುಗಳು ಬಂದಿದೆ. ಸೊ ಏನೋ ಪ್ರಿಪ್ಲ್ಯಾಂಡ್ ಇದೆ, ಏನೋ ಇದ್ರ ಬಗ್ಗೆ ನಾವು ಮೆರವಣಿಗೆ ವೇಳೆ ಗಣೇಶನ ಮುಂದೆ ಕೂಡ ಬಂದು ಡ್ಯಾನ್ಸ್ ಮಾಡಿದ್ರು, ಅವತ್ತು ಕೂಡ ಪ್ರವೋಕ್ ಮಾಡೋ ರೀತಿಯಾಗಿ ಆಗಿತ್ತು ಅಂತೇಳಿ ಎಲ್ಲಿ ಇಲ್ಲ ಆ ಥರ ಯಾವುದು ಇನ್ಸಿಡೆಂಟ್ ಹಿಂದೆ ಆಗಿಲ್ಲ. ಈ ಒಂದು ಇದರಲ್ಲಿ ಇದೇ ಫಸ್ಟ್ ಟೈಮು. ಅದು ಈದ್ ಮೇಲೆ ಅದು ಮೆರವಣಿಗೆಯಲ್ಲಿ ಇಲ್ಲ. ಈದ್ ಮೇಲೆ ಪ್ರೊಸೆಷನ್ ಮೊನ್ನೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾವು ಸೂಕ್ತ ಬಂದೋಬಸ್ತ್ ಮಾಡಿದ್ವಿ. ಪೇಟೆ ಬೀದಿಯಲ್ಲಿ ಹಾದೋಯ್ತು. ಸೊ ಆವಾಗ ಯಾವುದೇ ತೊಂದರೆ ಆಗಿರಲಿಲ್ಲ. ಪೊಲೀಸ್ ಬಂದೋಬಸ್ತ್ ಎಲ್ಲ ಇತ್ತು. ನಿನ್ನೆ ದಿನ ಸಹಿತ ಪೊಲೀಸ್ ಬಂದೋಬಸ್ತ್ ಇದ್ರೂ ಸಹಿತ ಇನ್ಸ್ಟೆಂಟಾಗಿ ಒಂದೇನು ಕಲ್ಲು ಬಂತು. ಅದಾದಮೇಲೆ ಈ ಒಂದು ಎಲ್ಲ ಘಟನೆಗೆಲ್ಲ ಕಾರಣ ಆಯಿತು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ. ಇದು ಆ ಥರ ಏನಿಲ್ಲ, ಬಟ್ ಸ್ಟಿಲ್ ನಾವು ಸೂಕ್ಷ್ಮ ಪ್ರದೇಶ ಅಂತೇಳಿ ಗುರುತಿಸಿದ್ವಿ. ಪ್ರತಿಯೊಂದು ಗಣೇಶ ಇದೇ ರೂಟ್ನಲ್ಲಿ ಹೋಗ್ತಾ ಇದ್ದೇವೆ, ಈ ಭಾಗದ ಗಣೇಶಗಳೆಲ್ಲ. ಹಂಗಾಗಿ ಈ ಭಾಗದಲ್ಲಿ ನಾವು ಸಾಕಷ್ಟು ಬಂದೋಬಸ್ತನ್ನು ಮಾಡಿದ್ವಿ. ನಮ್ಮ ಸಿಬ್ಬಂದಿಯವರು ಏನು ಆಯಿತು, ಇನ್ಸಿಡೆಂಟ್ ಆಯಿತು, ಅದನ್ನು ಕೂಡಲೇ ಅದನ್ನು ತಿಳಿಗೊಳಿಸೋ ಒಂದು ಪ್ರಯತ್ನ ಮಾಡಿದ್ದಾರೆ. ನಂತರದಲ್ಲಿ ಅದನ್ನು ಬೇಗ ವಿಸರ್ಜನೆ ಮಾಡಿಸಿ ಸಹಿತ ಕಳಿಸಿದ್ದಾರೆ. ಅದಾದ ನಂತರ ಸ್ವಲ್ಪ ನ್ಯಾಯ ಬೇಕಂತೇಳಿ ಕೇಳ್ಕೊಂಡು ಕೆಲವೊಬ್ಬರು ರಸ್ತೆಗೆ ಬಂದಿದ್ದರು. ಅವರನ್ನು ಸಹಿತ ನಾವು ಮನವೊಲಿಸಿ ಕಳಿಸೋ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಮಾಹಿತಿ ಪ್ರಕಾರ 3 ಜನಕ್ಕೆ ಏಟಾಗಿದೆ. 3 ಜನದಲ್ಲಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಟಾಫ್ಗಳು ಒಂದು 2 ಇಂಜುರಿ. ಇಲ್ಲ, ಕಾಲಿಗೆ ಸ್ವಲ್ಪ ಕಲ್ಲು ಬಂದು ಹೊಡೆದಿದ್ದ ಬಗ್ಗೆ 2 ಜನ ಕಾಲಿಗೆ ಮಾತ್ರ ಇದೆ. ಜೀವನಲ್ಲಿ ಯಾರು ಇಲ್ಲ, ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸೊ ಏನು ಮೇಜರ್ ಇದ್ದಾರೆ 21 ಜನದ್ದು ಮಾಡಿದ್ದೀವಿ. ಜುವೆನೈಲ್ಸ್ ಏನಾದರೂ ಪಾತ್ರ ಇದೆ ಅಂತೇಳಿ ಚೆಕ್ ಮಾಡ್ತಾ ಇದ್ದೀವಿ. ಚೆಕ್ ಮಾಡಿ ಮುಂದಿನ ಕ್ರಮ. ಇಲ್ಲ, ಅದನ್ನು ನಾವು ವಿಡಿಯೋಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ಥರ ಸದ್ಯದ ಪ್ರಕಾರ ಆ ಥರ ಕಂಡು ಬಂದಿಲ್ಲ. ಪಕ್ಕದ ಜಾಗದಿಂದ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಆ್ಯಂಗಲ್ನಿಂದ ತನಿಖೆ ಮಾಡ್ತೀವಿ. ಥ್ಯಾಂಕ್ ಯು.